ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು SSLC ಪರೀಕ್ಷೆ 2022-23ರಲ್ಲಿ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆಲ್ರೆಡಿ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವೆಲ್ಲರೂ ನೋಡಿದ್ದೀವಿ. ಸೊ ಇವತ್ತು ಅದೇ ಪ್ರಶ್ನೆ ಪತ್ರಿಕೆಯ ಬ್ಲೂ ಪ್ರಿಂಟನ್ನು ನೀಲನಕ್ಷೆಯನ್ನು ನಾನೇನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತಂದಿದ್ದೀನಿ. ಸೊ ನಾವು ಹಿಂದಿಯಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀವಿ, ಸೈನ್ಸಲ್ಲಿ ಹಾಕಿದ್ದೀವಿ, SSLನೂ ಕೂಡ ಹಾಕಿದ್ದೀವಿ. ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಪ್ಯಾಕೇಜ್ ಅಥವಾ SSLC ಕ್ವಶನ್ ಬ್ಯಾಂಕ್ ಅಂತ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ಅಲ್ಲಿ ಎಲ್ಲ ವಿಡಿಯೋಗಳಿದಾವೆ, ಅವುಗಳನ್ನು ನೋಡ್ಬೋದು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ಪಾಸಿಂಗ್ ಪ್ಯಾಕೇಜ್, ಕ್ವಿಜ್, ಕ್ವಶನ್ ಬ್ಯಾಂಕ್ ಎಲ್ಲ ಇದಾವೆ. ಒಂದ್ಸರಿ ಹೋಗಿ ತಾವುಗಳು ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಮಾಡೆಲ್ ಕ್ವಶನ್ ಪೇಪರ್ನ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇವತ್ತು ಬ್ಲೂ ಪ್ರಿಂಟನ್ನು ನೋಡೋಣ. ಸೊ ಫಸ್ಟ್ ಗದ್ಯ ಭಾಗದಲ್ಲಿ ನೋಡಿದರೆ ಶಬರಿ ಅಂತಕ್ಕಂಥ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ ಬಂದದ, 3 ಅಂಕದ ಒಂದು ಪ್ರಶ್ನೆ ಬಂದದ. ಸೊ ಟೋಟಲಿ ಆಗಿ ಈ ಪಾಠಕ್ಕೆ 5 ಅಂಕಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಲಂಡನ್ ನಗರ ಪಾಠದಿಂದ ನೋಡಿದರೆ 4 ಅಂಕದ ಒಂದು ಪ್ರಶ್ನೆ ಮಾತ್ರ ಇದೆ, 4 ಅಂಕದ ವೇಟೇಜ್ ಇದೆ. 3ನೇ ಗದ್ಯ ಪಾಠ ಶುಕನಾಸನ ಉಪದೇಶ ಅಂತಕ್ಕಂಥ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ ಅದ, ಸೊ ಅದಕ್ಕೂ ಕೂಡ 3 ಅಂಕಗಳ ವೇಟೇಜ್ ಕೊಟ್ಟಿದ್ದಾರೆ. 4ನೇ ಗದ್ಯ ಪಾಠ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠದಿಂದ ಅಲ್ಲಿನೂ ಕೂಡ 3 ಅಂಕದ ಒಂದು ಪ್ರಶ್ನೆ ಬಂದದ, ಈ ಪಾಠಕ್ಕೂ ಕೂಡ 3 ಅಂಕಗಳ ವೇಟೇಜನ್ನು ಕೊಟ್ಟಿದ್ದಾರೆ. 5ನೇ ಪಾಠ ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅಂತಕ್ಕಂಥ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ ಈ ಪಾಠಕ್ಕೂ ಕೂಡ 3 ಅಂಕಗಳ ಒಂದು ವೇಟೇಜನ್ನು, ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು 6ನೇ ಗದ್ಯ ಪಾಠ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ ಇದೆ, 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ ಒಟ್ಟಾರೆಯಾಗಿ ಈ ಪಾಠಕ್ಕೆ 4 ಅಂಕಗಳ ವೇಟೇಜ್ಗಳನ್ನು ಎದೆಗೆ ಬಿದ್ದ ಅಕ್ಷರ ಪಾಠಕ್ಕೆ ಕೊಟ್ಟಿದ್ದಾರೆ. 7ನೇ ಗದ್ಯ ಪಾಠ ಶ್ರೇಷ್ಠ ಭಾರತೀಯ ಚಿಂತನೆಗಳು ಅಂತಕ್ಕಂಥ ಗದ್ಯ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಈ ಪಾಠಕ್ಕೂ ಕೂಡ 3 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು 8ನೇ ಗದ್ಯ ಪಾಠ ವೃಕ್ಷಸಾಕ್ಷಿ ಪಾಠಕ್ಕೆ ಮೊದಲ 1 ಅಂಕದ ಒಂದು ಪ್ರಶ್ನೆ ಅದ, 2 ಅಂಕದ ಒಂದು ಪ್ರಶ್ನೆ ಅದ. ಸೊ ಟೋಟಲಿ ಈ ಪಾಠಕ್ಕೂ ಕೂಡ 3 ಅಂಕಗಳ ಹಂಚಿಕೆಯನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯ ಪಾಠದಿಂದ ನೋಡಿದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ ಈ ಪಾಠಕ್ಕೂ ಕೂಡ ಪದ್ಯ ಪಾಠಕ್ಕೂ 3 ಅಂಕಗಳ ಹಂಚಿಕೆ ಮಾಡಿದ್ದಾರೆ. 2ನೇ ಪದ್ಯ ಪಾಠ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪಾಠದಲ್ಲಿ 4 ಅಂಕದ ಒಂದು ಪ್ರಶ್ನೆ ಅದ, ಇದಕ್ಕೂ ಕೂಡ 4 ಅಂಕಗಳ ಹಂಚಿಕೆ ಮಾಡಿದ್ದಾರೆ. ಹಲಗಲಿ ಬೇಡರು ಅಂತಕ್ಕಂಥದ್ದು ಪದ್ಯ ಪಾಠಕ್ಕೆ 3 ಅಂಕದ ಒಂದು ಪ್ರಶ್ನೆ ಬಂದದ, ಇದಕ್ಕೂ ಕೂಡ 3 ಅಂಕಗಳ ವೇಟೇಜ್ ಕೊಟ್ಟಿದ್ದಾರೆ. 4ನೇ ಪದ್ಯ ಪಾಠ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯ ಪಾಠಕ್ಕೆ 4 ಅಂಕದ ಒಂದು ಪ್ರಶ್ನೆ ಬಂದದ, 4 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಹಸಿರು ಪದ್ಯ ಪಾಠದಿಂದನೂ ಕೂಡ 3 ಅಂಕದ ಒಂದು ಪ್ರಶ್ನೆ ಬಂದದ, ಇದಕ್ಕೂ ಕೂಡ 3 ಅಂಕಗಳ ಹಂಚಿಕೆ ಮಾಡಿದ್ದಾರೆ. ಛಲಮನೆ ಮೆರೆವೆಂ ಅಂತಕ್ಕಂಥ ಪದ್ಯ ಪಾಠದಲ್ಲಿ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಒಟ್ಟಾರೆಯಾಗಿ 4 ಅಂಕಗಳು ಬಂದಿದ್ದಾವೆ. ವೀರಲವ ಅಂತಕ್ಕಂಥ ಪದ್ಯ ಪಾಠದಿಂದ 4 ಅಂಕದ ಒಂದು ಪ್ರಶ್ನೆ ಇದೆ, ಸೊ ಇದಕ್ಕೂ ಕೂಡ 4 ಅಂಕಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಇನ್ನು ಕೆಮ್ಮನೆ ಮೀಸೆ ವ್ಯಕ್ತನೆ ಅಂತಕ್ಕಂಥದ್ದು ಪದ್ಯ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಇಲ್ಲಿನೂ ಕೂಡ 5 ಅಂಕಗಳ ಹಂಚಿಕೆಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಪಠ್ಯ ಪೋಷಕ ಅಧ್ಯಯನದಲ್ಲಿ ಮೊದಲನೇದಿತ್ತು ಉದಾತ್ತ ಚಿಂತನೆಗಳು ಅಂತಕ್ಕಂಥದ್ದು 2 ಅಂಕದ ಒಂದು ಪ್ರಶ್ನೆ ಅದ, 2 ಅಂಕಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಅಂತಕ್ಕಂಥ ಪಠ್ಯ ಪೋಷಕ ಅಧ್ಯಯನದಿಂದ ಕ್ವಶನ್ಸೇ ಕೇಳಿಲ್ಲ. ಭಗತ್ ಸಿಂಗ್ ಅಂತಕ್ಕಂಥ ಪಠ್ಯ ಪೋಷಕ ಅಧ್ಯಯನದಿಂದ 2 ಅಂಕದ ಒಂದು ಪ್ರಶ್ನೆ ಅದ, 2 ಅಂಕದ ವೇಟೇಜ್ ಅದ. ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಪಠ್ಯ ಪೋಷಕ ಅಧ್ಯಯನದಿಂದ 1 ಅಂಕದ ಒಂದು ಪ್ರಶ್ನೆ ಮಾತ್ರ ಕೇಳಿದ್ದಾರೆ. ಇನ್ನು ಸ್ವದೇಶಿ ಸೂತ್ರದ ಸರಳ ಹಬ್ಬ ಅಂತಕ್ಕಂಥ ಪಠ್ಯ ಪೋಷಕ ಅಧ್ಯಯನದಿಂದ 2 ಅಂಕದ ಒಂದು ಪ್ರಶ್ನೆ. ಸೊ ಟೋಟಲಿ 2 ಅಂಕಗಳ ವೇಟೇಜ್ ಇದ್ರೆ ನಾನು ಪ್ರಾಸ ಬಿಟ್ಟ ಕತೆ ಪಠ್ಯ ಪೋಷಕ ಅಧ್ಯಯನದಿಂದ 2 ಅಂಕದ ಒಂದು ಪ್ರಶ್ನೆ. ಸೊ ಇಲ್ಲಿನೂ ಕೂಡ ಏನು ಮಾಡಿದಾರಪ್ಪ ಅಂದರೆ 2 ಅಂಕಗಳ ವೇಟೇಜನ್ನು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ತಾಯಿ ಭಾರತೀಯ ಅಮರಪುತ್ರರು ಅಂತಕ್ಕಂಥ ಪಠ್ಯ ಪೋಷಕ ಅಧ್ಯಯನದಿಂದ ಕ್ವಶನ್ಸ್ಗಳೇ ಕೇಳಿಲ್ಲ. ಸೊ ತಮಗೆ ಗೊತ್ತಿದ್ದಂಗೆ ನಾವು ವ್ಯಾಕರಣ ಭಾಗದಿಂದ ಒಂದು ಇಲ್ಲಿ ಏನೂ ಸೇರಿಸಿಲ್ಲ. ಸೊ ಸರಳವಾಗಿರ್ತಕ್ಕಂಥ ತಮಗೆ ಛಂದಸ್ಸು, ಪತ್ರಲೇಖನ, ಅಪಠಿತ ಗದ್ಯಾಂಶ, ನಿಬಂಧ, ಓಕೆ,
ಸೊ ಅವೆಲ್ಲವುಗಳನ್ನು ಏನು ಮಾಡಿರ್ತಾರೆ, ಮಾಮೂಲಿಯಾಗಿರ್ತಕ್ಕಂಥ ತಮಗೆ ವ್ಯಾಕರಣದ ಅಂಶಗಳ ಬಗ್ಗೆ ಗೊತ್ತೇ ಇದೆ. ಆಲ್ರೆಡಿ ಅರ್ಧ ವಾರ್ಷಿಕ ಪರೀಕ್ಷೆಗಳಲ್ಲಿ 9ನೇ ತರಗತಿಯಲ್ಲಿ ಬರೆದಿದ್ದೀರಿ, ಅದನ್ನೇ ಮುಂದುವರಿಸಿಕೊಂಡು ಹೋಗಿರ್ತಾರೆ. ಬಟ್ ಇಲ್ಲಿ ನಾವು ಎಷ್ಟು ಗದ್ಯಪಾಠ, ಪದ್ಯಪಾಠ, ಪಠ್ಯಪೋಷಕ ಅಧ್ಯಯನದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳು ಬಂದಿದ್ದು, ಎಷ್ಟೆಲ್ಲ ಮಾರ್ಕ್ಸ್ ವೇಟೇಜ್ಗಳನ್ನು ಕೊಟ್ಟಿದ್ರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಇದರ ಕೀ ಆನ್ಸರ್ಸ್ಗಳನ್ನು ಶಾರ್ಟ್ಲಿಯಾಗಿ ನಾವುಗಳು ಕೂಡ ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋಗಳನ್ನು ತಾವು ಹೆಚ್ಚನ್ನು ಚೇಂಜ್ ಮಾಡಬೇಕು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.